ಹಾಯ್ ಫ್ರೆಂಡ್ಸ್, ವಿದ್ಯುತ್ ಎಲೆಕ್ಟ್ರಿಕಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸಿಂಗಲ್ ಫೇಸ್ ಪೆನಲ್ ಬೋರ್ಡ್ ವೈರಿಂಗ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಈ ಟ್ಯೂಟೋರಿಯಲಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನ ಎಲೆಕ್ಟ್ರಿಷಿಯನ್ಗಳಿಗೆ ವೈರಿಂಗ್ ಬರುತ್ತೆ, ಆದರೆ ಪೆನಲ್ ಬಾಕ್ಸ್ ವೈರಿಂಗ್ ಕಲಿಯೋಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಬಿಗಿನರ್ಸ್ಗೆ ಇದು ಪೆನಲ್ ಬಾಕ್ಸ್ ವೈರಿಂಗು ಒಂದು ದೊಡ್ಡ ಬ್ರಹ್ಮವಿದ್ಯೆನೇ ಅಂದ್ಕೊಂಡಿರ್ತಾರೆ. ಬಟ್ ಏನೂ ಇಲ್ಲ, ನೀವು ವೈರಿಂಗ್ನ ಆರಾಮಾಗಿ ಮಾಡ್ತೀರಂದರೆ ಪೆನಲ್ ಬಾಕ್ಸ್ನ ಕೂಡ ಆರಾಮಾಗಿ ಮಾಡ್ಬೋದು. ಈ ಒಂದು ಟ್ಯೂಟೋರಿಯಲಲ್ಲಿ ನಿಮಗೆ ಸಿಂಗಲ್ ಫೇಸ್ ಪೆನಲ್ ಬೋರ್ಡ್ನ ಹೆಂಗೆ ಮಾಡಬೇಕು ಅಂತ ಸಿಂಪಲಾಗಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡ್ದೇನೆ. ಹಾಗಿದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನೀವು ನೋಡ್ಬೋದು, ನಾನಿಲ್ಲಿ ಮೀಟರ್ ಬೋರ್ಡ್ನ ಒಂದು ಅನಿಮೇಷನ್ ಆಗಿ ತೊಗೊಂಡಿದ್ದೀನಿ. ನಿಮಗೆ ಈ ಥರ ಒಂದು ಅನಿಮೇಷನ್ ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಏನೇನು ಐಟಮ್ ಬೇಕು ಅಂತ ನಿಮಗೆ ಈ ಪೆನಲ್ ಬಾಕ್ಸ್ ವೈರಿಂಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ನಾವು ಮೊದಲನೇದಾಗಿ ಸಿಂಗಲ್ ಫೇಸ್ ಮೀಟ್ರನ್ನ ತೊಗೊಂಡಿದ್ದೀವಿ, 2 ಸಿಂಗಲ್ ಫೇಸ್ ಮೀಟ್ರನ್ನ. ಹಾಗೆಯೇ 2 32 ಆ್ಯಮ್ಸ್ ಫ್ಯೂಸ್ ತೊಗೊಂಡಿದ್ದೀವಿ. 32 ಆ್ಯಮ್ಸ್ ಫ್ಯೂಸ್ ಆದಮೇಲೆ ನೆಕ್ಸ್ಟು 2 MCB 32 ಆ್ಯಮ್ಸ್ MCBನ ತೊಗೊಂಡಿದ್ದೀವಿ. ಡಬಲ್ ಪೋಲ್ ಇದು 2 ಮೀಟ್ರ್ ಇರೋದ್ರಿಂದ 2 MCB ಡಬಲ್ ಪೋಲ್ನ ತೊಗೊಂಡಿದ್ದೀವಿ. ಸೊ ಹಾಗೆ ಈಗೊಂದು ಸ್ಟಾರ್ಟರ್ ಬಾಕ್ಸ್ ಏನು ನೋಡ್ತಿದ್ದೀರಿ, ಇದು ಮೋಟ್ರಿಗೆ. ಸೊ ಇಲ್ಲಿ ಮೀಟ್ರ್ ಇಡೋಕ್ಕೆ ಜಾಗ ಆಯಿತು. ಇಲ್ಲಿ ನಿಮಗೆ MCB ಪ್ಲಸ್ ಸ್ಪೇಸ್ ಉಳಿಯುತ್ತೆ. ಇಲ್ಲಿ ನೀವು ಮೋಟ್ರದ್ದು ಸ್ಟಾರ್ಟರ್ನ ಇಲ್ಲಿ ಇಟ್ಕೋಬೋದು. ಹಾಗೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಮೋಟ್ರ್ ಸ್ಟಾರ್ಟರ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ನಮ್ಮದು ಮೇಯ್ನು ಏನು KEBಯಿಂದ ಕರೆಂಟ್ ಬರುತ್ತಲ್ಲ, ಸೊ ಆ ಮೇಯ್ನ್ ಕಂಟ್ರೋಲ್ ಮಾಡೋದಕ್ಕೆ ಅದಕ್ಕೆ ನಾನು 4 ಪೋಲ್ MCB ತೊಗೊಂಡಿದ್ದೀನಿ. 63 ಆ್ಯಮ್ಸ್ MCB ಇದು. ನೀವು 3 ಫೇಸ್ ಏನಾದ್ರು ಕರೆಂಟ್ ತೊಗೋತೀರಾ ಅಂದರೆ MCCB ಕೂಡ ಯೂಸ್ ಮಾಡ್ಬೋದು. ಬರೀ ಸಿಂಗಲ್ ಫೇಸ್ ತೊಗೋತಾ ಇದ್ದೀರಾ ಅಂದರೆ MCB ಯೂಸ್ ಮಾಡಿದ್ರೂ ಸಾಕು. ಸೊ ಇಲ್ಲಿ ನೋಡ್ಬೋದು ನೀವು ಬಸ್ಪರ್ನ ರೆಡಿ ಮಾಡಿದ್ದೀನಿ ನಿಮಗೆ. ಸೊ ನಿಮಗೆಲ್ಲ ಮೀಟ್ರ್ ಬಾಕ್ಸ್ಗಳು ಈ ರೀತಿ ಬಸ್ಪರ್ ಇರುತ್ತೆ. RYB ಅಂತ ಏನಿದೆಯಲ್ಲ, ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ರೂಲ್ ಕಲರ್. ಇದು R ಅಂದರೆ RYB ಅನ್ನೋದು ಫೇಸ್ ಕಲರು. ಬ್ಲ್ಯಾಕ್ ಏನಿದೆಯಲ್ಲ ಏನಂದರೆ ನ್ಯೂಟ್ರಲ್ ಅಂತ ಇದು. ಸೊ ನಮಗೆ ಈ ರೀತಿಯಾಗಿ ಇಷ್ಟೊಂದು ಐಟಮ್ಗಳು ಬೇಕಾಗುತ್ತೆ ಇವನ್ನ ವೈರಿಂಗ್ ಮಾಡೋದಕ್ಕೆ. ಹಾಗಾದರೆ ಈ ವೈರಿಂಗ್ನ ಯಾವ ರೀತಿ ಮಾಡಬೇಕಂತ ಇವಾಗ ಹೇಳ್ತೀನಿ. ಬನ್ನಿ ಒಂದೊಂದಾಗಿ ನಿಮಗೆ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವು ಸ್ವಲ್ಪ ನಿಮಗೆ ವಿಡಿಯೋ ನೋಡ್ಬೋದು. ನಾವಿವಾಗ ಮೇಯ್ನಾಗಿ ನೀವೇನು ಈ ಲೇಸರ್ ಪಾಯಿಂಟ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ 4 ಟರ್ಮಿನಲ್ ಇದೆ. ಸೊ ಲೆಫ್ಟಿಂದ ನಾನು 1 2 3 4 ಟರ್ಮಿನಲ್ ಅಂದರೆ RYB ಮತ್ತು ನ್ಯೂಟ್ರಲ್ 4 ವೈರ್ನ 3 ಫೇಸು 1 ನ್ಯೂಟ್ರಲ್ನ ಈ 4 ಪೋಲ್ MCB ಕನೆಕ್ಟ್ ಮಾಡಬೇಕು. ಇವಾಗ ಇಲ್ಲಿ ನೋಡ್ಬೋದು ನೀವು. ಇವಾಗ ಮೊದಲನೇದಾಗಿ KEBಯಿಂದ ನಾವು ಮೇನ್ಸಿಂದ ಏನು ತೊಗೋತೀವಲ್ಲ, ಕಂಬದಿಂದ ತೊಗೋತಾ ಇರೋದು. ಇದು ಮೇಯ್ನ್ ಇನ್ಪುಟ್ಟು R ಫೇಸು, Y ಫೇಸು, ಬ್ಲೂ ಫೇಸು, ನ್ಯೂಟ್ರಲ್ಲು. ನಮಗೆ ಇವಾಗ ಮೇಯ್ನ್ MCBಗೆ ಬಂದಿದೆ. ನೀವೇನು ಕೇಬಲಿಂಗ್ ಮಾಡ್ತಿರಲ್ಲ ಆ ಕೇಬಲ್ನ ನೀವು MCBಗೆ ಕೊಡಬೇಕು. ಸೊ ಇದು ನೆಕ್ಸ್ಟ್ ನಾವು ಇದರ ಔಟ್ಪುಟ್ ಮೇಲ್ಗಡೆ ಯಾವಾಗಲೂ MCBಯಲ್ಲಿ ಇನ್ಪುಟ್ಟು ಕೆಳಗಡೆ ಇರುತ್ತೆ, ಔಟ್ಪುಟ್ಟು ಮೇಲ್ಗಡೆ ಇರುತ್ತೆ. ಸೊ ನೆಕ್ಸ್ಟ್ ನೀವು ಔಟ್ಪುಟ್ಟನ್ನು ಮೇಲ್ಗಡೆಯಿಂದ ತೊಗೊಂಡು ಬಸ್ಪರ್ಗೆ ಕನೆಕ್ಟ್ ಮಾಡಬೇಕು. R ಫೇಸನ್ನು ಇವಾಗ ನಾನು ಬಸ್ಪರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ Y ಫೇಸನ್ನು ಕೂಡ ಬಸ್ಪರ್ಗೆ ಕನೆಕ್ಟ್ ಮಾಡಬೇಕು. ಯಾವ ಕಲರ್ ಬಸ್ಪರ್ ಇರುತ್ತೆ ಆ ಕಲರ್ ವೈರ್ನ ಆ ಫೇಸ್ನ ಅದೇ ಬಸ್ಪರ್ಗೆ ಕೊಡಬೇಕು. ಹಾಗೆ ಬ್ಲೂ ಫೇಸ್ನು ಕೂಡ ಬಸ್ಪರ್ಗೆ ಕೊಡಬೇಕು. ಹಾಗೆ ನ್ಯೂಟ್ರಲನ್ನು ಕೂಡ ಬಸ್ಪರ್ಗೆ ಕೊಡ್ತಾಯಿದ್ದೀನಿ. ಸೊ ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಈ ಕಲೆಕ್ಷನ್ ಇದೆ. MCBಗೆ ನಾನು ಇನ್ಪುಟ್ ಕೊಟ್ಟಿದ್ದೀನಿ. MCBಯಿಂದ ಔಟ್ಪುಟ್ನ ತೊಗೊಂಡು ಬಸ್ಪರ್ಗೆ ಕೊಡಬೇಕು. ಈ ರೀತಿ ಬಸ್ಪರ್ ಕೊಟ್ಟ ಮೇಲೆ ಸೊ ನಮ್ಮದು ಮೇಯ್ನ್ ಇನ್ಪುಟ್ಟು ಬಂದಿದೆ. ಇವಾಗ ಪೆನಲ್ ಬಾಡಿ ಬಂದಿದೆ. ಇಲ್ಲಿಂದ ನಾವು ಮೀಟ್ರಿಗೆ ಕನೆಕ್ಷನ್ ಹೇಗೆ ಮಾಡಬೇಕಂತ ನಿಮಗೆ ನೆಕ್ಸ್ಟ್ ಇಲ್ಲಿಂದ ಶುರು ಮಾಡೋಣ. ಸೊ ನೆಕ್ಸ್ಟ್ ಬಂದು ಬಸ್ಪರಿಂದ ಇವಾಗ ಯಾವ್ದಾದ್ರು ಒಂದು ಫೇಸ್, ನಾವು ಸಿಂಗಲ್ ಫೇಸ್ ಮೀಟ್ರ್ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಫೇಸಿಂದ RYB ಇದೆ, ಯಾವ್ದಾದ್ರು ಒಂದು ಫೇಸಿಂದ ಒಂದು ಫೇಸನ್ನು ತೊಗೋತಾಯಿದ್ದೀನಿ. ರೆಡ್ ಫೇಸಿಂದ ತೊಗೋತಾಯಿದ್ದೀನಿ ನಾನು. 1 ಮೀಟ್ರಿಗೆ ಕನೆಕ್ಷನ್ ಮಾಡ್ತಾಯಿದ್ದೀನಿ. ಇವಾಗ ಮೀಟ್ರನ್ನ ಮೊದಲನೇ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಮೀಟ್ರಲ್ಲಿ ಟೋಟಲ್ ಸಿಂಗಲ್ ಫೇಸ್ ಮೀಟ್ರಲ್ಲಿ 4 ಟರ್ಮಿನಲ್ ಇರುತ್ತೆ. ಸೊ 1 2 3 4 ಅಂತ. ಯಾವ ರೀತಿ ಅಂದರೆ ನಿಮಗೆ ಫಸ್ಟ್ ಟರ್ಮಿನಲ್ಗೆ ಫೇಸ್ ಕೊಟ್ಟರೆ ಅದ್ರದ್ದು ಔಟ್ಪುಟ್ ಬಂದು ನಿಮಗೆ 4th ಟರ್ಮಿನಲ್ಲಿ ಸಿಗುತ್ತೆ. ಸೊ ಹೇಗಂದರೆ ನೀವು ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟರೆ ಅಂದರೆ ಪವರ್ ಬಂದು ಈ ಟರ್ಮಿನಲಲ್ಲಿ ಔಟ್ಪುಟ್ ಸಿಗುತ್ತೆ. ಸೊ ನ್ಯೂಟ್ರಲನ್ನು ಇಲ್ಲಿ ಕೊಟ್ಟರೆ ಅಂದರೆ ನಿಮಗೆ ನೆಕ್ಸ್ಟು 3rd ಟರ್ಮಿನಲಲ್ಲಿ ಔಟ್ಪುಟ್ ಸಿಗುತ್ತೆ. ಸೊ ಈ ರೀತಿಯಾಗಿ ಮೀಟ್ರ್ ಕನೆಕ್ಷನ್ ಇರುತ್ತೆ. ನೀವು ಇದನ್ನು ನೋಡ್ಕೊಬೋದು. ಹಾಗೆ ನ್ಯೂಟ್ರಲ್ ಇವಾಗ ನಮ್ಮದು ಫೇಸ್ ಬಂದು ಮೀಟ್ರಿಗೆ ಬಂದಿದೆ. ಇವಾಗ ನೆಕ್ಸ್ಟ್ ಬಂದು ನ್ಯೂಟ್ರಲನ್ನು ತರಬೇಕು. ನೋಡಿ, ಇವಾಗ ಬಸ್ಪರಿಂದ ನಾನು ನ್ಯೂಟ್ರಲನ್ನು ತೊಗೊಂಡು ಮೀಟ್ರಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಮ್ಮದು ಫೇಸು ನ್ಯೂಟ್ರಲ್ಲು 1 ಮೀಟ್ರ್
ಬಂದಾಯಿತು. ನಾವಿಲ್ಲಿ 6 ಫೇಸಿಂದ ಯೂಸ್ ಮಾಡಿರೋದು. ಹಾಗೆ ಇದರ ಔಟ್ಪುಟ್ ನಾನು ನಿಮ್ಗೆ ಹೇಳ್ದಂಗೆ ಫಸ್ಟ್ ಟರ್ಮಿನಲ್ಲಿ ಕೊಟ್ಟರೆ ಔಟ್ಪುಟ್ಟು ನಿಮಗೆ ಫೇಸು, 4th ಟರ್ಮಿನಲ್ಲಿ ಔಟ್ಪುಟ್ ಸಿಗುತ್ತೆ. ಇದರಿಂದ ತಗೊಂಡು ನಾನು ಫ್ಯೂಸ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಫ್ಯೂಸ್ ಕೆಳಗಡೆ ಕೊಟ್ಟರೆ ಫ್ಯೂಸಿಂದ ಔಟ್ಪುಟ್ ತಗೋಬೇಕಾಗುತ್ತೆ. ಸೊ ಫ್ಯೂಸಿಂದ ಔಟ್ಪುಟ್ನ ನಾನು ತಗೊಂಡು 1 ಮೀಟ್ರಿನ MCB, ನಾನು ಎರಡು ಡಬಲ್ ಪೋಲ್ MCB ಎರಡು ಯೂಸ್ ಮಾಡಿದ್ದೀನಿ. 1 ಮೀಟ್ರಿಗೊಂದು, ಇನ್ನೊಂದು ಮೀಟ್ರಿಗೊಂದು ಅಂತ. ಸೊ ಈ ಮೀಟ್ರಿಗೆ ನಾವು ಫೇಸನ್ನ ಇನ್ಪುಟ್ನಾಗಿ ಕೊಡಬೇಕು. ನಿಮಗೆ ನೆಕ್ಸ್ಟ್ ನ್ಯೂಟ್ರಲನ್ನು ಕೂಡ ಅದೇ ರೀತಿ 3rd ಟರ್ಮಿನಲಿಂದ ತಗೊಂಡು MCB ಬಾಟಮ್ಗೆ ಇನ್ಪುಟ್ ಕೊಟ್ಟರೆ ನಿಮ್ಮದು 1 ಮೀಟ್ರ್ ಕನೆಕ್ಷನ್ ರೆಡಿಯಾಗಿದೆ. ಸೊ ಈ ರೀತಿಯಾಗಿ ನೀವು ಈ ಮೀಟ್ರ್ ಕನೆಕ್ಷನ್ ಈ ಥರ ವರ್ಕ್ ಆಗುತ್ತೆ, ಈ ಥರ ವೈರಿಂಗ್ ಇರುತ್ತೆ. ಸೊ ಇದರ ಔಟ್ಪುಟ್ಟನ್ನು ನೀವು ಮನೆಗೆ ತಗೋಬೋದು. ಇದ್ರ ಜೊತೆ ನೀವು ಅರ್ಥಿಂಗ್ನು ಕೂಡ ತಗೋಬೇಕಾಗತ್ತೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥಿಂಗ್ನ ತೋರಿಸಿಲ್ಲ, ಬರೀ ಮೀಟ್ರ್ ವೈರಿಂಗ್ ಕನೆಕ್ಷನ್ ಅಷ್ಟೇ ತೋರಿಸಿರೋದು. ಇದು ನೀವು ಏನು ಔಟ್ಪುಟ್ ತೊಗೊಂಡು ಹೋಗ್ತಿದ್ದಿಲ್ಲ ಫೇಸ್ ನ್ಯೂಟ್ರ್, ಇದ್ರ ಜೊತೆ ಅರ್ಥಿಂಗ್ ವೈರ್ನು ತೊಗೊಂಡೋಗಿ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಬಂದು ಇನ್ನೊಂದು ಮೀಟ್ರಿಗೆ ತೋರಿಸ್ತೀನಿ ನೋಡಿ. ಇದು ನಾವು ಕಾಮನ್ ಮೀಟ್ರಾಗಿ ಯೂಸ್ ಮಾಡೋಣ. ಇವಾಗ ಇದೊಂದು ಮನೆಗೆ ಹೋಗುತ್ತೆ ಅಂದರೆ ಇನ್ನೊಂದು ಈ ಮೋಟ್ರು, ಸ್ಟೇರ್ ಕೇಸ್ ಲೈಟ್ಗಳು ಆ ಥರ ಯೂಸ್ ಮಾಡ್ತೀವಿ. ಇಲ್ಲಾಂದರೆ 2 ಮನೆ ಇದೆ ಅಂದ್ರೂ ಆ ರೀತಿಯಾಗಿ ತೊಗೋಬೋದು. ಇವಾಗ ನಾನು ಇದಕ್ಕೆ ವೈ ಫೇಸಿಂದ ಒಂದು ಫೇಸ್ ತೊಗೊಂಡು ಇದರ ಇನ್ಪುಟ್ಟಾಗಿ ನಿಮ್ಮ ಮೇಲ್ಗಡೆ ಮೀಟ್ರಿಗೆ ಹೆಂಗೆ ಕನೆಕ್ಷನ್ ಮಾಡೋದು ಸೇಮ್ ಅದೇ ರೀತಿ ನ್ಯೂಟ್ರಲ್ಲು ಕಾಮನ್ ಆಗಿರುತ್ತೆ, ಸೇಮ್ ಅದೇ ಬಸ್ ಬಾರಿಂದ ಲೂಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಔಟ್ಪುಟ್ ಒಂದು 4th ಟರ್ಮಿನಲಿಂದ ನಿಮಗೆ ಫ್ಯೂಸ್ನ ಇನ್ಪುಟ್ ಕೊಡಬೇಕಾಗುತ್ತೆ. ಸೊ ಫ್ಯೂಸ್ ಔಟ್ಪುಟ್ ಅಥವಾ ನಾವು ಇನ್ನೊಂದು ಮೀಟ್ರಿನ MCB ಏನಿದೆಯಲ್ಲ ಡಬಲ್ ಪೋಲು ಇಲ್ಲಿ ಕೊಡ್ತಾಯಿದ್ದೀನಿ. ಸೊ ಹಾಗೆಯೇ ನ್ಯೂಟ್ರಲ್ ಕೂಡ 3rd ಟರ್ಮಿನಲಿಂದ ತಗೊಂಡು ನಿಮಗೆ MCBಯ ಇನ್ಪುಟ್ಗೆ ಕೊಡಬೇಕು. ನಮಗೆ ಇವಾಗ 2 ಮೀಟ್ರದ್ದು ವೈರಿಂಗ್ ಕಲೆಕ್ಷನ್ ರೆಡಿಯಾಗಿದೆ. ಸೊ ಇದರ ಔಟ್ಪುಟ್ಟನ್ನು ತಗೊಂಡು ನಾನು ಇದು ಕಾಮನ್ ಮೀಟ್ರಾಗಿ ಯೂಸ್ ಮಾಡ್ತಾಯಿದ್ದೀನಿ, ಮೋಟ್ರಿಗೆ ಕೊಡ್ತಾಯಿದ್ದೀನಿ. ನ್ಯೂಟ್ರಲನ್ನು ಕೂಡ ಮೋಟ್ರಿಗೆ ಕೊಡ್ತಾಯಿದ್ದೀನಿ. ಸೊ ತುಂಬ ಸಿಂಪಲ್ ಆಗಿದೆ, ನೀವು ನೋಡ್ಬೋದು. ಮೀಟ್ರ್ ನೀವು ಕನೆಕ್ಷನ್ ನೋಡ್ಬೋದು, ಸಿಂಪಲ್ ಆಗಿದೆ. ಸೊ ಈ ರೀತಿಯಾಗಿ ನಿಮ್ಮದು ಇದು ವೈರಿಂಗು ಈ ರೀತಿಯಾಗಿ ಬರುತ್ತೆ, ಸಿಂಗಲ್ ಫೇಸ್ ವೈರಿಂಗು. ಇದು ನಿಮಗೆ ಮೇಯ್ನು ಯಾವ ಮೀಟ್ರದ್ದು ಕಲೆಕ್ಷನಿಂದ ಹೋಗಿರುತ್ತಲ್ಲ ಅದು ಸಪ್ರೇಟ್ MCBನ ಯೂಸ್ ಮಾಡಿದ್ದೀನಿ. ಒಂದು ಕಾಮನ್ ಮೀಟ್ರ್ MCBಯಿಂದ ಮೋಟ್ರ್ ಕೊಟ್ಟಿದ್ದೀನಿ. ಇದು ಮೇಯ್ನ್ಸು ನೋಡ್ಬೋದು. ಈ ರೀತಿಯಾಗಿ ನಿಮಗೆ ಮೀಟ್ರ್ ಬೋರ್ಡ್ ವೈರಿಂಗ್ ಬರುತ್ತೆ. ಸೊ ಇದನ್ನು ತುಂಬ ಸಿಂಪಲ್ ಆಗಿದೆ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಯೂಸ್ ಆಗುತ್ತೆ. ಹಾಗೆ ಇದೇ ರೀತಿ ಹೆಚ್ಚಿನ ಟ್ಯೂಟೋರಿಯಲ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ 3 ಫೇಸ್ ಪೆನಲ್ ಬಾಕ್ಸ್ ವೈರಿಂಗ್ ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.